ಹಾಯ್ ಗಾಯ್ಸ್. ಎಷ್ಟು ಜನ ಅದೇವೆ ನೋಡ್ಕೊಂಬಿಡ್ರಿ. ಮೊದಲೇ 5 ಜನ ಅದೇವಿ. 3 ಬೈಕ್ ಅದಾವ. ಫುಲ್ ಎಕ್ಸೈಟ್ಮೆಂಟ್ ಐತಿ. 3 ಬೈಕು. ಏನಿಲ್ಲ ಗೈಸ್, ಇವತ್ತು ಒಂದು ಅನ್ಪ್ಲಾನ್ ಟ್ರಿಪ್ ಮಾಡತ್ತೇವಿ. ಯಾಕಂದ್ರೆ ಇವತ್ತು ಶನಿವಾರ ನೈಟ್ ಇದೀವಿ. ಓಕೆ. ಸಂಡೇ ಕಾಲೇಜ್ ಸೂಟಿ ಐತಿ. ದಟ್ಸ್ ವೈ ವಿ ಆರ್ ಪ್ಲಾನ್ ಮಾಡಿವಿ. ನೈಟ್ ಅವಲಕ್ಕಿ ಮಾಡ್ಬೇಕಂತ ಮಾಡೀವಿ ಗೈಸ್. ಅದರದ್ದು ರೆಸಿಪಿ ಇಟ್ ವಿಲ್ ಬಿ ನೆಕ್ಸ್ಟ್ ಲೆವೆಲ್. ಓಕೆ. ನೆಕ್ಸ್ಟ್ ಲೆವೆಲ್ ಮೀನ್ಸ್ ನೆಕ್ಸ್ಟ್ ಲೆವೆಲ್. ಗೈಸ್ ಇದೊಂದು ಆಯ್ತು. ಈಗ ಕೋಟ್ ಆಫ್ ದಿ ನೈಟ್. ನೀವು ಕೊಡುವ ಕಾರಣಗಳು ನಿಮ್ಮ ಇವತ್ತಿನ ದಿನವನ್ನು ಸುಲಭವಾಗಿ ಮಾಡ್ಬೋದು. ಆದರೆ ನಿಮ್ಮಲ್ಲಿರುವ ಶಿಸ್ತು ಮತ್ತು ಕಂಟಿನ್ಯೂಟಿ ಅದು ನಿಮ್ಮ ನಾಳೆಗಳನ್ನು ಮುಂದೆ ಉಜ್ವಲ ಭವಿಷ್ಯವಾಗಿ ಬೆಳೆಸ್ತೈತಿ. ದಟ್ ಈಸ್ ದ ಕೋಟ್ ಆಫ್ ದ ನೈಟ್. ಯಾವತ್ತು ಎಕ್ಸ್ಕ್ಯೂಸ್ ಕೊಡ್ಬೇಡ್ರಿ. ಎಲ್ಲರೂ ಹೋಗೋದಿತ್ತಂದ್ರೆ ಏನಾರ ಮಾಡೋದಿತ್ತಂದ್ರೆ ಇವತ್ತ ಮಾಡ್ರಿ. ಯಾವತ್ತು ಎಕ್ಸ್ಕ್ಯೂಸ್ ಕೊಡಕ್ ಹೋಗ್ರಿ. ಅದಕ್ಕೆ ಹೊಂಟಿವ್ ನಾವು ಇವತ್ತು. ನಥಿಂಗ್ ಇನ್ ಟುಮಾರೋ. ಸ್ಟೇ ಟ್ಯೂನ್ಡ್. ಇಸ್ ದೇರ್ ಇನ್ ಟುಡೇ. ಕೋಟ್ ಆಫ್ ದ ನೈಟ್ ಬೆಂಕಿ ನೋಡ್ಕೊಂಡು ಗೈಸ್ ಸ್ಟೇ ಟ್ಯೂನ್ಡ್ ಇರ್ರಿ. ನಿನ್ನ ನೆಕ್ಸ್ಟ್ ವಿಡಿಯೋ ನೋಡ್ರಿ. ಈಗ ಬರ್ತೈತಿ. ಕಂಟಿನ್ಯೂ. ಒಂದು ಫೋಟೋ ಹೊಡಿತೀರಾ? ಶೆಲ್ ಪೆಟ್ರೋಲ್ ಬಂಕ್ನಾಗ ಇದೀವಿ. ಫುಲ್ ಆಗೈತಿ ಟ್ಯಾಂಕಿದೇನಿಲ್ಲ. ಆದ್ರೆ ಎಲ್ಲಿ ಹೊಂಟೇವ್ ಗೊತ್ತಿಲ್ಲ. Guys, now we crossed Navanagar. ಮತ್ತೆ ಇಲ್ಲೊಂದು ಹುಲಿ ಐತೆ ನೋಡ್ರಿ. ಇಲ್ಲಿ ಸಿಂಗಲ್ ಶೇರ್ ಇದೆ. ಸಿಂಗಲ್ ಶೇರ್ ಎಬ್ಬಲಿ ನಾನು ಎಲ್ಲ ಅಡಿಗೆಗೆ ಏನೇನ್ ಬೇಕು ಎಲ್ಲ ಸಾಮಾನು ತಗೊಂಡಿವ್ ಗೈಸ್. ಇನ್ನು ಹೋಗುದಷ್ಟೇ, ಕುದಿಸುದಷ್ಟೇ, ತಿನ್ನೋದಷ್ಟೇ, ಮಜಾ ಮಾಡೋದಷ್ಟೇ ಗೈಸ್. ಗೈಸ್ ಈಗ ಜಸ್ಟ್ ಧಾರವಾಡಕ್ಕೆ ಬಂದೇವಿ. ಬಟ್ ಹಂಗ ನಾವು ಇದಕ್ಕೆ ದಾಂಡೇಲಿ ಗೋವಾ ರೋಡ್ ಐತಲ್ಲ, ಅಲ್ಲೇ ಹೋಗ್ಬೇಕನ್ಸತೈತಿ. ಹಂಗ ಹೊಂಟೇವಿ. ನೋಡೋಣ ಗೈಸ್ ಏನಾಗತ್ತೆ ನೋಡೋಣ. ಬರ್ರಿ. ನಾವು ಜಸ್ಟ್ ಅಂತೂ ಹುಬ್ಳಿ ಟು ಧಾರವಾಡಕ್ಕೆ ಬಂದು ಮೂಟ ಇದ್ವಿ. ಹಂಗ ಹೊಂಟೇವಿ ಗೈಸ್. 1 hour later. ಗೈಸ್ ನಾವೀಗ ರಾಮನಗರಕ್ಕೆ ಬಂದೇವ್ರಿ. ಇಲ್ಲಿಂದ ಇಲ್ಲಿಂದ ಒಂದು 100 ಕಿಲೋಮೀಟರ್ ಆಗತ್ತಾರ. ಕರೆಕ್ಟ್ 100 ಕಿಲೋಮೀಟರ್ ಐತಿ. 100 ಕಿಲೋಮೀಟರ್ 100 ಕಿಲೋಮೀಟರ್ ಬೆಂಕಿ. 2 ತಾಸು ಬೇಕು. ಈಗ ಎಷ್ಟಾಗ್ತದೆ ಟೈಮ್? 1:30 ಆಗಿರ್ಬೇಕು. ಎಷ್ಟಾಗೈತೆ ಮಗ? ಕರೆಕ್ಟ್ 2 ಗಂಟೆ ಆಗೈತೆ. ಇಲ್ಲಿಂದ ಚಾ ಹೊಡೆದು ಮತ್ತೆ ನಮ್ಮ ಪಯಣ ಮುಂದೆ ಎಲ್ಲಿನೂ ಗೊತ್ತಿಲ್ಲ. ಗೋವಾ ಪ್ಲಾನ್ ಇಲ್ಲ. ಹೊಂಟಿವಿ ಗೈಸ್. ಘಾಟ್ನಾಗ ಅದೇವಿ ಗೈಸ್. ಇದು ಫುಲ್ ಗೋವಾ ರೋಡ್ ಐತಿ. ಘಾಟ್ನಾಗ ಅದೇವಿ. ಘಾಟ್ನಾಗ ಹೊಂಟೇವಿ ಗೈಸ್. ಲೈಟಾಗಿ ಫಾಗ್ ಐತಿ. ಜಾಸ್ತಿ ಏನಿಲ್ಲ, ಲೈಟ್ ಆಗೈತಿ ಗೈಸ್. ಈಗ ಜಾಸ್ತಿ ಆಗ್ತೈತಿ ನೋಡ ಗೈಸ್. ಫುಲ್ ಘಾಟ್ ಒಳಗೆ ಬಂದಿವಲ್ಲ, ಫುಲ್ ಜಾಸ್ತಿ ಆಗ್ತೈತಿ ಘಾಟ್. ಇದು ಫಾಗ್. ಹಾಯ್ ಗಾಯ್ಸ್, ನಾವೇನು ಅನ್ನೋನ್ ಪ್ಲ್ಯಾನ್ ಮಾಡೋನು, ಅನ್ನೋನ್ ಟ್ರಿಪ್ ಬರೋನು ಅಂತೇನು ಪ್ಲ್ಯಾನ್ ಬಿಟ್ಟಿದ್ವಲ್ಲ, ಅಲ್ಲಿಂದ ಬಂದು ಗೋವಾ ಎಂಟ್ರೆನ್ಸ್ನಾಗ ನಿಂತೀವಿ. ಇಲ್ಲೇ ನಿಮಗೆ ನಾವು ಒಂದು ರೆಸಿಪಿ ಮಾಡಿ ತೋರಿಸ್ಬೇಕಂತ ರೆಡಿ ಮಾಡ್ಕೊಂಡು ಅಂತೀವಿ. ಎಲ್ಲ ಚಾಪ್ ಮಾಡಿ ವೆಜಿಟೇಬಲ್ಸ್ನ. ಈಗ ನಿಮ್ಗೆ ಒಂದು ಅವಲಕ್ಕಿ ರೆಸಿಪಿ ಯೂನಿಕ್ ಆಗಿ, ಅದು ಮಿಡ್ ನೈಟ್ ಅಂದ್ರೆ 3 o'clock. ಈಗ ಆಲ್ಮೋಸ್ಟ್ ಟೈಮ್ ತೋರ್ಸ್ ಮಗ ಎಷ್ಟಾಗೈತೆ? ಟೈಮ್ ಆಗೈತಿ 3:24 ಅಂದ್ರೆ 3:30. 3:30 ಆಗೈತಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. 3:30 ಆಲ್ಮೋಸ್ಟ್. ಇನ್ಮ್ಯಾಗಿಂದ ನಿಮ್ಗೆ ಸಂಡೇಕೊಮ್ಮೆ ನಾವು ಒಂದು ರೆಸಿಪಿ ತೊಗೊಂಡು ಬರ್ತೀವಿ. ಅದು ಕತ್ತಲ್ದಾಗ. ಇನ್ನೂ ಮಟ ಯೂಟ್ಯೂಬ್ನ್ಯಾಗ ಯಾರೂ ಮಾಡಿಲ್ಲ ಇದನ್ನ. ಇನ್ನೂ ಮಟ ಯಾರು ಮಾಡಿಲ್ಲ. ನಮ್ದು ಸೆಟಪ್ ತೋರಿಸ್ಬೇಕು. ಗ್ಯಾಸ್ ಬರ್ರಿ. ಈಗ ಜಸ್ಟ್ ಒಳಗಡೆ ಮಾಸ್ಟರ್ ಶೆಫ್
ಅವಲಕ್ಕಿ ಗ್ಯಾಸ್ ಇಲ್ಲ ಐತ್ರಿ ಈ ಅಂಗಡಿ ತೋರಿಸ್ಲಿ ಹೊರಗಿನೆಲ್ಲ ತೊಗೊಂಡೇವ್ ನಾವು ಕರ್ಕೊಂಡೇವಿ ಯಾರ ಬಂದ್ರೆ ಹಿಂಗ ಅಷ್ಟೇ ಅಷ್ಟೇ ಒಗ್ಗರಣೆ ಜಾಸ್ತಿ ಹಾಕ್ಮಗ ಮತ್ತು ನೀವು ಅವಲಕ್ಕಿ ಜಾಸ್ತಿ ಒಗ್ಗರಣೆ ಕಮ್ಮಿ ಆಗಬಾರ್ದು ಗೈಸ್ ರುಚಿಗೆ ತಕ್ಕಷ್ಟು ಎಣ್ಣೆ ಮಗ ಇದಕ್ಕೆ ಬೀಪ್ ಸೌಂಡ್ ಹಾಕ ರುಚಿಗೆ ತಕ್ಕಷ್ಟು ಅಲ್ಲಿ ಹಾಕಬೇಕು ಎಣ್ಣೆ ಕುದೀತಾ ಇರುತ್ತೆ ಅವಾಗ ನಾವು ಬೊಂಬು ಕಾಳು ಹಾಕಿ ಬಿಡ್ಬೇಕು ಶೇಂಗಾ ಅಷ್ಟೇ ಮಾಡಿ ಬಿಡ್ದು ಇವನು ಗಿಡ ಹುಟ್ಟಿಸಿ ಬೆಳೆ ಅಂದ್ರೆ ಉದ್ದಿನ ಕಾಳು ರುಚಿಗೆ ತಕ್ಕಷ್ಟು ಸರಿ ಅವು ಸ್ವಲ್ಪ ಗೈಸ್ ಅದು ಸ್ವಲ್ಪ ಇದಾಗಬೇಕು ಚಟಾಪಟ ಚಟಾಪಟ ಹಾಂ ಕೇಳಿಸ್ತಾ ಹಂಗೆ ಸಾಸಿವೆ ಮತ್ತು ಜೀರಿಗೆ ಅವು ರುಚಿಗೆ ತಕ್ಕಷ್ಟು ಚಟ್ಪಟ್ ಡುಡುಮ್ ಫ್ಲೇಮ್ ಸ್ವಲ್ಪ ಕಮ್ಮಿ ಆಯ್ತು ಮಗ ಕಮ್ಮಿ ಇಟ್ಕೊಂಡ್ರೆ ಚಲೋ ಕಮ್ಮಿ ಆಯ್ತಾ ಸೌಂಡ್ ಬರ್ತಾ ಇದೆ ನಮ್ಮ ಹುಡುಗ ಬಂದೇ ಮಾಡಿಬಿಟ್ಟ ಅದನ್ನ ಚಲೋ ಆಯ್ತಾ ಇನ್ನೊಂದು ಹೊತ್ತು ಹುರ್ಕು ಮಾಡ್ತಕ್ಕ ಮಾಡ್ಯಾನ ಬಂದ ಇಲ್ಲ ಚಲೋ ಆತತ್ತ ಹೇಳ್ತಾನ ಇಲ್ಲ ಅಂದ್ರ ನಾವು ಬೇಯ್ತೀವಿ ಅರ್ಶಿನ ಪುಡಿ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತ ಆನಿಯನ್ಸ್ ಗೈಸ್ ಹಾ ಗೈಸ್ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ನಿನಗೆ ರುಚಿಗೆ ತಕ್ಕಷ್ಟು ಮೊದಲೇ ಕಟ್ ಮಾಡಿ ಇಟ್ಕೊಂಡಂತ ಮೆಣಸಿನಕಾಯಿ ಅವು ಹಸಿ ಮೆಣಸಿನ್ಕಾಯಿ ಗೈಸ್ ಮುಕ್ಕಳಾಗಿಟ್ರೆ ಬಗ್ ಅಂದ್ರಿ ಬರೀ ಇಂಥದೆಯ ಮೊದಲೇ ಸ್ಮಾಲ್ ಆಗಿ ಕಟ್ ಮಾಡಿ ಇಟ್ಕೊಂಡಂತ ಟೊಮೆಟೊ ಏನು ಗೊತ್ತಾ ಗೈಸ್ ಯಾವತ್ತೂ ಟೊಮೆಟೊ ಹಾಕಿದ ತಕ್ಷಣನೇ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದ್ರೆ ಟೊಮೆಟೊಗೆ ನೇಚರ್ ಸಪೋರ್ಟ್ ಮಾಡಬೇಕಲ್ಲ ಹಾಗೆ ಗೈಸ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಅರಿಶಿನ ಪುಡಿ ಇಟ್ ಈಸ್ ಹೆಲ್ದಿ ಫಾರ್ ಎವ್ರಿಥಿಂಗ್ ಆ್ಯಂಡ್ ಇಟ್ ಯೂಸ್ ಕಲರ್ ಆಲ್ಸೋ ಸಣ್ಣ ಇಡ್ತೀನಿ ಆಂಟಿ ಬ್ಯಾಕ್ಟೀರಿಯಲ್ ಮಗ ಖಾರ ಹಾಕ್ತೇನ ಸ್ವಲ್ಪ ಖಾರ ಬೇಡ ಖಾರ ಹಾಕ್ತೀನಿ ಅಲ್ಲ ಗರಂ ಮಸಾಲ ಬೇಡ ಗರಂ ಮಸಾಲ ಆಗಲೇ ನೆನೆಸಿಟ್ಕೊಂಡಂತ ತೊಳೆದಿಟ್ಟಂತ ಅವಲಕ್ಕಿ ಹಾಕ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಅವಲಕ್ಕಿ ಕ್ವಾಂಟಿಟಿ ಸಫಿಷಿಯೆಂಟ್ ಅವಲಕ್ಕಿ ನಿಮ್ಗೆ ಎಷ್ಟು ಜನ ತಿಂತಿರ್ತೀರಾ ಒಬ್ಬರಿಗೆ ಒಂದು ಮುಟ್ಟಿಗೆ ನೋಡಿ ಗಾಯ್ಸ್ ನಾವು ಒಬ್ರು ಇಬ್ರು ಸಮಾಧಿ 115 ನಮ್ಮ ರಾಜರು ಇದ್ದೀರಲ್ಲ ಅವರಿಗೋಸ್ಕರ ನಿಮ್ಮ ಮನೇಲಿ 5 ಮೆಂಬರ್ಸ್ ಇದ್ರೆ 5 ಮುಟ್ಟಿಗೆ ಸಿಂಪಲ್ ಆದರೆ ವ್ಯೂಸ್ ಜಾಸ್ತಿ ಇರ್ತೈತೆ ಮಗ ನಮ್ದು 300-400 ಆಗಿರ್ತದೆ ಮಗ ಈಗ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಗೇಯ್ಬೇಕು ಅಂದ್ರೆ ಮುಂದೆ ಬರ್ತೇವೆ ಕಲಿಸ್ತಾ ಇರಿ ಎಲ್ಲೋ ಆಗೋ ತನಕ ಕಲಿಸಿ ಅದೆಲ್ಲ ಮಗ ಕೆಳಗಿನ ಮಿಕ್ಸ್ಚರ್ ಮೇಲಿನ ಅವಲಕ್ಕಿ ಏನು ಅವಲಕ್ಕಿನ ಮಗನ ದನ ಇದೆ ಅವಲಕ್ಕಿ ಊಟ ಅಲ್ಲ
ಕೆಂಕುಮಗ ಅದು ಪ್ರಸಾದ ಊಟ ಅಲ್ಲ. ಪ್ರಸಾದ ಒಂದೊಂದ್ಸತಿ ಚೆಲ್ಲೋದು ಸುಮ್ಮ ಹೋಗೋದು. ನೀ ಎಲ್ಲಾರ ಡಬರಿ ಏನಿಲ್ಲ, ಈಗ ಕಮ್ಮಿ ಆಗಿರ್ಬೇಕು. ಉಪ್ಪ ಹಾಕ್ಬೇಕು. ಗೈಸ್, ಇದು ನ್ಯಾಚುರಲ್ ಕೊಕೇನ್. ಇದು ಉದುರಿಸ್ಲಿಲ್ಲ ಅಂದ್ರೆ ಸ್ವಾದನೇ ಬರಲ್ಲ. ಆಮೇಲೆ ಹಿಂಗೆ ಕಲಿಸ್ಬಿಡಿ ಗೈಸ್. ಕಲಸಿ ಬಾರಿಸ್ತಾ ಇರೋದು ಅಷ್ಟೇ. ಪ್ಲೇಟಿಗೆ ಸರ್ವ್ ಮಾಡ್ತಾ ಇರೋದು ಹಂಗೆ ಗಪ್ಪ ಗಪ್ಪ ಅಂತ ತಿಂತಾ ಇರೋದು. ಒನ್ ಮೋರ್ ಅನ್ಬೇಕು. I wanna be the best in the game, invest in my name. Check no restraints, I'm obsessed with the pain. I ingest, I retain, assess and I change. Possessed by the thought I'll be free one day from society's restraints. Money, clout and fame, a disease, a plague we all love to hate. ಎಲ್ಲಾರು ಹಂಗ ಪೋಹ ಮಸ್ತ್. ವೆಲ್ಕಮ್ ಗೈಸ್, ಏಕ್ ನಂಬರ್ ಟೇಸ್ಟ್ ಮಾತ್ರ ಏಕ್ ನಂಬರ್ ಆಗೈತಿ. ಇದೆಲ್ಲ ಕ್ರೆಡಿಟೆಡ್ ಅಭಿಷೇಕ್ ಹೋಗ್ತದೆ. ನಮ್ಮ ಕ್ರೆಡಿಟ್ ಹೋಗ್ತೈತಿ. ಅದೇನು ಅವಲಕ್ಕಿನ ಮಸಾಲೆ ಒಳಗೆ ಹಿಂಗೆ ಕಲಿಸಿ ಅದು ಮೇನ್ ಟೇಸ್ಟ್ ಬರ್ತಾ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಕೊಡ್ತಾ ಇದೆ ಫ್ರೆಂಡ್ಸ್. ಇಂಥ ಕ್ಲೈಮೇಟಲ್ಲಿ ಬಿಸಿ ಬಿಸಿ ಅವಲಕ್ಕಿ ನೀವು ತಿಂತಾ ಇದ್ರೆ ಅದೊಂದು ಆನಂದನೇ ಬೇರೆ. ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ದಾನಿ ಕಾರ್ದಾನಿ ಸೇವಾ. ಗಾಯ್ಸ್, ನಮಗೆ ಗೊತ್ತಿಲ್ಲ ನಾವು ಇಲ್ಲಿ ಬಂದು ಇಂಥದ್ದು ಮಾಡ್ಕೊಂಡು ತಿಂತೀವಿ ಅಂತೇಳಿ. ಆಕ್ಚುಲಿ ನಾವು ಈಗ ಗೋವಾನ್ಯಾಗ ಇದೀವಿ. ಗೋವಾ ನೆನಪಿರಲಿ ಅದು. ಮೊಲೆಮ್ದಾಗದವು ಗೈಸ್. ಅದು ಕರ್ನಾಟಕ ಗೋವಾ ಬಾರ್ಡರ್ ನಡಕ್. ಅದು ಇದು ಮಾಡ್ಕೊಂಡು ತಿಂತಾ ಇದ್ವಿ. ಮಗ ನಂಗೆ ಕಂಟ್ರೋಲ್ ಆಗಲ್ಲ, ತಿಂದ್ಬಿಟ್ಟು ಫಸ್ಟ್ ಕಂಟ್ರೋಲ್ ಆಗತ್ತಿಲ್ಲ. ಗಾಡಿ ಒಂದು ಸ್ವಲ್ಪ ಇಲ್ಲಿ ನಮ್ಮ ಬೈಕ್ ಅದು ಅದಾವು. ಇಲ್ಲೊಂದು ಬೈಕ್ ಐತಿ, ಇಲ್ಲೊಂದು ಯಾವುದೋ ಒಂದು ಟೆಂಟ್ ಇತ್ತು. ಪಾಪ ಅವ್ರಿಗೆ ಟ್ಯಾಂಕ್ಸ್ ಹೇಳಬೇಕು. ಒಳ್ಳೇದಾಗಲಿ, ಅವ್ರ ಹೋಟೆಲ್ 5 ಸ್ಟಾರ್ ಆಗಲಿ.